ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರೀತಿ ಹೇಗೆ ಹುಟ್ಕೊಳ್ಳುತ್ತಂದರೆ ಅದನ್ನು ನಮ್ಮಿಂದ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ದುರಂತ ಏನಂತಂದರೆ ಈ ಆಧುನಿಕ ಕಾಲದಲ್ಲಿ ಅಪ್ರಾಪ್ತ ಯುವಕ ಯುವತಿಯರೆಲ್ಲ ಪ್ರೀತಿಯನ್ನು ಬಲೆಗೆ ಹಾಳಾಗ್ತಾ ಇದ್ದಾರೆ. ಇದಕ್ಕೆ ಉತ್ತಮ ನಿದರ್ಶನ ಅನ್ನೋ ರೀತಿಯಲ್ಲಿ ಒಂದು ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದ ವಿದ್ಯಾರ್ಥಿನಿಯೊಬ್ಬಳು ಪ್ರೀತಿ ಪ್ರೇಮ ಅಂತೇಳಿ ಹೋಗ್ಬಿಟ್ಟು ಈಗ ಗರ್ಭಿಣಿ ಆಗಿದ್ದಾಳೆ. ಸದ್ಯ ಆರೋಪಿಯನ್ನು ಫೋಕ್ಸೋ ಕಾಯ್ದೆಯಡಿ ಅರೆಸ್ಟ್ ಮಾಡಲಾಗಿದೆ. ನಾಪತ್ತೆಯಾಗಿದ್ದ ಬಾಲಕಿ ಪತ್ತೆ ಆದ ನಂತರ ಈ ಕೇಸು ಬೆಳಕಿಗೆ ಬಂದಿದೆ. ಸಂತ್ರಸ್ತೆಗೆ ರಿಮ್ಸ್ ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಈ ಸ್ಟೋರಿ ಬಗ್ಗೆ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಪ್ರಿಯ ವೀಕ್ಷಕರೇ, ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು 9ನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳು ಗರ್ಭಿಣಿಯಾಗಿರುವಂಥ ಆಘಾತಕಾರಿ ಘಟನೆ ನಡೆದಿದೆ. ರಾಯಚೂರು ಜಿಲ್ಲೆಯ ಮಸ್ಕಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಈ ಘಟನೆ ನಡೆದಿದೆ. ಸಂತ್ರಸ್ತ ಯುವತಿಗೆ ರಿಮ್ಸ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಆರೋಪಿ ಶಿವಮೂರ್ತಿಯನ್ನು 25 ವರ್ಷದ ಯುವಕನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿ ಶಿವಮೂರ್ತಿ ವಿರುದ್ಧ ಈಗ ಫೋಕ್ಸೋ ಪ್ರಕರಣ ದಾಖಲಾಗಿದೆ. ತನಿಖೆ ಮುಂದುವರೆದಿದೆ. ಆದರೆ ನಾವು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಂತಂದರೆ, ಆರೋಪಿ ಶಿವಮೂರ್ತಿ ಮತ್ತು ಆ 9ನೇ ತರಗತಿ ವಿದ್ಯಾರ್ಥಿನಿ ಫೋನ್ಪೇ ಮುಖಾಂತರ ಪರಿಚಯ ಆಗಿರ್ತಾರೆ. 9th ಸ್ಟ್ಯಾಂಡರ್ಡ್ ಓದ್ತಾ ಇರೋ ಸಂತ್ರಸ್ತ ವಿದ್ಯಾರ್ಥಿನಿಯ ತಂದೆ ಒಂದು ಚಿಕನ್ ಶಾಪನ್ನು ಇಟ್ಕೊಂಡಿರ್ತಾರೆ. ಇಲ್ಲಿಗೊಮ್ಮೆ ಇವನು ಮಾಂಸ ಖರೀದಿಗೆ ಅಂತ ಬಂದಿದ್ದ ಶಿವಮೂರ್ತಿ ಫೋನ್ಪೇ ಮುಖಾಂತರ ದುಡ್ಡನ್ನು ಕಳಿಸಿರ್ತಾನೆ. ಆಮೇಲೆ ಫೋನ್ಪೇನಲ್ಲಿ ಇದ್ದ ನಂಬರ್ ತೆಗೆದುಕೊಂಡು ಸಂಪರ್ಕ ಮಾಡ್ತಾನೆ. ಆಗ ಸಂತ್ರಸ್ತ ವಿದ್ಯಾರ್ಥಿನಿಯ ಪರಿಚಯ ಆಗುತ್ತೆ. ಆಮೇಲೆ ಇಬ್ಬರ ನಡುವೆ ಪ್ರೀತಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ದೈಹಿಕ ಸಂಪರ್ಕದ ತನಕನೂ ಹೋಗುತ್ತೆ. ಈ ನಡುವೆ ಏನಾಗುತ್ತಂದರೆ, ಅಕ್ಟೋಬರ್ 30ನೇ ತಾರೀಕು ರಾತ್ರಿ ಸಂತ್ರಸ್ತ ವಿದ್ಯಾರ್ಥಿನಿ ನಾಪತ್ತೆ ಆಗ್ತಾಳೆ. ಮನೆಯವರೆಲ್ಲ ಸೇರಿ ಹುಡುಕಿದ್ರೂ ಆಕೆಯ ಸುಳಿವು ಸಿಕ್ಕಿರೋದಿಲ್ಲ. ಹೀಗಾಗಿ ಆ ವಿದ್ಯಾರ್ಥಿನಿಯ ಪೋಷಕರು ಮಗಳು ನಾಪತ್ತೆ ಆಗಿದ್ದಾಳೆ ಅಂತೇಳಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ. ಪೊಲೀಸರು ಈ ಕೇಸನ್ನು ಬೆನ್ನತ್ತಿದಾಗ ಬಾಲಕಿ ಗರ್ಭಿಣಿಯಾಗಿದ್ದು ಗೊತ್ತಾಗುತ್ತೆ. ನಂತರ ಪೊಲೀಸ್ ಎನ್ಕ್ವೈರಿಯಲ್ಲಿ ಇವರ ಪರಿಚಯ ಆಗಿದ್ದು, ಇವರಿಬ್ಬರ ನಡುವೆ ಲವ್ ನಡೆದಿದ್ದು ಎಲ್ಲನೂ ಬಯಲಿಗೆ ಬರುತ್ತೆ. ಆ್ಯಕ್ಚುಲಿ ಆಗ ನೋಡಿದರೆ ನಾವು ಸರಿಯಾಗಿ ಬಳಸ್ಕೊಂಡ್ರೆ ಮೊಬೈಲ್ ಅನ್ನೋದು ತುಂಬ ಒಳ್ಳೆಯದು. ಆದರೆ ಅದನ್ನು ಕೆಟ್ಟದಾಗಿ ಬಳಸ್ಕೊಂಡ್ರೆ ಅದು ತುಂಬ ಕೆಟ್ಟದ್ದು. ಈಗಿನ ನಮ್ಮ ಜನ್ರೇಷನ್ ಅಂತೂ ಮೊಬೈಲ್ಗೆ ಸಿಕ್ಕಾಪಟ್ಟೆ ಅಂಟ್ಕೊಂಡು ಬಿಟ್ಟಿದ್ದಾರೆ. ಬೇಕಾದರೆ ಒಂದೊತ್ತು ಊಟ ಬಿಟ್ಟು ಇರ್ತಾರೆ, ಮೊಬೈಲ್ ಬಿಟ್ಟು ಇರೋದಕ್ಕೆ ಆಗಲ್ಲ ಅವರಿಗೆ. ಈಗ ಈ ಭೂಪನನ್ನು ನೋಡಿ, ಚಿಕನ್ ತಗೊಂಡ ದುಡ್ಡು ಕೊಟ್ಟನ ಅಂತ ಸುಮ್ಮನೆ ಬರೋದನ್ನು ಬಿಟ್ಬಿಟ್ಟು ಫೋನ್ಪೇ ಮುಖಾಂತರ ನಂಬರ್ ಕಲೆಕ್ಟ್ ಮಾಡಿಕೊಂಡು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದ ಹುಡುಗಿಗೆ ಗಾಳ ಹಾಕಿದ್ದಾನೆ. ಗರ್ಭಿಣಿ ಮಾಡೋ ತನಕ ಮುಂದುವರೆದಿದ್ದಾನೆ. ಈಗ ನೋಡಿ ಕಂಬಿ ಅನ್ನಿಸ್ತಾ ಇದ್ದಾನೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.